ನಮಸ್ಕಾರ. ನಾವು ಇವತ್ತು ನೆಲಮಂಗಲ ತಾಲೂಕಿನ ಜಕ್ಕನಹಳ್ಳಿ ಗ್ರಾಮದ ಮುನ್ರಾಜ್ ಅವರ ಮಾವಿನ ತೋಟದಲ್ಲಿದ್ದೀವಿ. ಇವತ್ತು ಡಿಸೆಂಬರ್ 24ನೇ ತಾರೀಕು. ಈಗ ಎಲ್ಲ ಕಡೆ ಅದರಲ್ಲೂ ಮತ್ತೆ ಬೆಂಗಳೂರು ಗ್ರಾಮಾಂತರ ಮತ್ತೆ ಚಿಕ್ಕಬಳ್ಳಾಪುರ, ಕೋಲಾರ ಇವಾಗ ಹೂ ಆಗುವಂತ ಸಮಯ ಇದೆ. ಸೊ ಹಾಗಾಗಿ ಇವಾಗ ನಾವು ಮಾವಿನ ನಿರ್ವಹಣೆ, ತೋಟದ ನಿರ್ವಹಣೆಯಲ್ಲಿ ಪ್ರಮುಖವಾಗಿ ಈ ಹಂತದಲ್ಲಿ ಮಾಡಬೇಕಾಗಿದ್ದ ಕೆಲವು ಅಂಶಗಳನ್ನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಸರ್ವೇ ಸಾಮಾನ್ಯವಾಗಿ ನಾವು ಮಾವಿನ ತೋಟ ಇನ್ನೇನು ಹೂವು ಆಗೋಕ್ ಮುಂಚೆ ಈ ಮಾವಿನ ತೋಟಕ್ಕೆ ಅಥವಾ ಮಾವಿಗೆ ಒಂದು ಜಿಗಿ ಹುಳ ಅಂತ ಬರ್ತದೆ. ಪ್ಲಾಂಟ್ ಮ್ಯಾಂಗೋ ಹಾಪರ್ ಅಂತ ಹೇಳ್ತಾರೆ. ಈ ಜಿಗಿ ಹುಳ ಮತ್ತೆ ಹೂವು ಆಗಿ ಸ್ವಲ್ಪ ಇಬ್ಬನಿ ಏನಾದ್ರು ಜಾಸ್ತಿ ಆದ್ರೆ ಅಥವಾ ಹೊಸ ಚಿಗುರು ಬಂದ್ರೆ ಅಥವಾ ಹೂವಾದ್ರೆ ಈ ಒಂದು ಬೂದಿ ರೋಗನೂ ಸಹ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಸೊ ಹಾಗಾಗಿ ಇದನ್ನ ಮುಂಜಾಗೃತಿಯಾಗಿ ಹೂವು ಆಗೋಕೆ ಮುಂಚೆ, ಈಗ ಏನು ಹೂವು ಆಗೋದು ಇನ್ನೇನು ವಾರ 15 ದಿವಸದಲ್ಲಿ ಹೂವು ಆಗ್ತದೆ ಅಂದ್ರೆ ಅಥವಾ ಒಂದು ತಿಂಗಳಲ್ಲಿ ಹೂವು ಆಗ್ತದೆ ಅಂದ್ರೆ ಇದಕ್ಕೆ ಮುಂಚೆ ಮುಂಜಾಗೃತಿಯಾಗಿ ನಾವು ಕೆಲವು ಸಿಂಪರಣೆಗಳನ್ನ ತಗೊಳ್ಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ನಮಗೆ ಈ ಒಂದು ನೀರಿನಲ್ಲಿ ಕರಗುವ ಗಂಧಕ ಅಂತ ಸಿಗ್ತದೆ, ಅದು ವೆಟಬಲ್ ಸಲ್ಫರ್ ಅಂತಾರೆ. ಅದನ್ನ ಪ್ರತಿ ಲೀಟರ್ಗೆ 3 ಗ್ರಾಮ್ನಂತೆ. ಅದ್ರ ಜೊತೆಗೆ ಬೇರೆ ಕೀಟನಾಶಕಗಳನ್ನ ಈ ಒಂದು ಜಿಗಿ ಹುಳನ್ನ ನಿಯಂತ್ರಣ ಮಾಡೋದಕ್ಕೂ ಸಹ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಅದರಲ್ಲಿ ಇಮಿಡಾ ಕ್ಲೋಪ್ರಿಡ್ ಅಂತ ಕೇಳಿರ್ತೀರಿ, ಅಥವಾ ಇಮಿಡಾ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಈ ಇಮಿಡಾ ಕ್ಲೋಪ್ರಿಡ್ ಅನ್ನೋದನ್ನ ಪ್ರತಿ ಲೀಟರ್ ನೀರಿಗೆ 1 ml ಅಂತೆ ಇದನ್ನ ಈ ನೀರಿನಲ್ಲಿ ಕರಗು ಗಂಧಕ ಮತ್ತೆ ಈ ಇಮಿಡಾ ಕ್ಲೋಪ್ರಿಡ್ ಅನ್ನೋದನ್ನ ಹೂವಾಗಕ್ಕೆ ಮುಂಚೆ ಸಿಂಪರಣೆ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು ಲಘು ಪೋಷಕಾಂಶಗಳ ಮಿಶ್ರಣ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ IIHR ಹೆಸರುಘಟ್ಟರವರು ಒಂದು ಮಾವು ಸ್ಪೆಷಲ್ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಸಹ ಇದಕ್ಕೆ ಬಿಟ್ಟಿದ್ದಾರೆ. ಇದನ್ನ 3 ರಿಂದ 4 ಬಾರಿ ಸಿಂಪರಣೆ ಮಾಡ್ಬೇಕಾಗತ್ತೆ. ಇದು ಅಷ್ಟೇನೆ, ಈ ಹೂವು ಆಗೋಕ್ ಮುಂಚೆ ಒಂದ್ಸರಿ ಈ ಲಘು ಪೋಷಕಾಂಶಗಳ ಮಿಶ್ರಣ ಮಾವು ಸ್ಪೆಷಲ್ ಇದೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮು ಅಥವಾ 20 ಲೀಟರ್ ಡ್ರಮ್ಗೆ 20 ಲೀಟರ್ ಡ್ರಮ್ ಅನ್ನ ನೀವೇನಾದ್ರು ಅದನ್ನ ಮಿಶ್ರಣ ಮಾಡ್ತಾ ಇದ್ರಿ ಅಂದ್ರೆ ಪ್ರತಿ 20 ಲೀಟರ್ ದ್ರಾವಣಕ್ಕೆ ಒಂದು 100 ಗ್ರಾಮ್ ಮ್ಯಾಂಗೋ ಸ್ಪೆಷಲ್ ಅಥವಾ ಮಾವು ಸ್ಪೆಷಲ್ ಅಂತ ಹೇಳ್ತೀವಿ. ಮಾವು ಸ್ಪೆಷಲ್ ಜೊತೆಗೆ ಒಂದು ನಿಂಬೆಹಣ್ಣಿನ ರಸವನ್ನ ಇಡಬೇಕು ಪ್ರತಿ 20 ಲೀಟರ್ ನೀರಿಗೆ. ಮತ್ತೆ ಒಂದು ರೂಪಾಯಿ ನಾವು ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ₹1 ಶಾಂಪೂ ಪಾಕೆಟ್ ಸಿಗ್ತದೆ, ಅದು ಸ್ಯಾಚೆಟ್ ಸಿಗ್ತದೆ. ಆ ಸ್ಯಾಚೆಟ್ ನ ದ್ರಾವಣವನ್ನ ಆ ಒಂದು ಇದಕ್ಕೆ 20 ಲೀಟರ್ಗೆ ಸೇರಿಸಬೇಕು ಅಂತ ಹೇಳಿದ್ರೆ, ಈ ಲಘು ಪೋಷಕಾಂಶಗಳು ನಿಂಬೆಹಣ್ಣಿನ ರಸವನ್ನ ಹಿಂಡಿದಾಗ ಬೇಗ ಅವು ಲವಣಗಳು ಕರಗಿ ನಾವು ಎಲೆಗಳ ಮೇಲೆ ಸಿಂಪರಣೆ ಮಾಡಿದಾಗ ಬೇಗ ಹೀರ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ತವೆ. ಈ ಶಾಂಪೂ ಯಾಕೆ ಹಾಕ್ತಿವಿ ಅಂತ ಹೇಳಿದ್ರೆ, ನಾವು ಎಲೆಗಳ ಮೇಲೆ ಸಿಂಪರಣೆ ಬಿದ್ದಾಗ ಅದು ಜಾರಿ, ಯಾಕಂದ್ರೆ ಎಲೆಗಳು ತುಂಬಾ ನುಣುಪಾಗಿರ್ತವೆ, ನೈಸ್ ಆಗಿರ್ತವೆ, ಅದನ್ನು ಜಾರಿ ಹೋಗದೇನೆ ಅಲ್ಲೇನೆ ಅದು ಬಿದ್ದು ಹರಡೋಂಗೆ ಅನುಕೂಲ ಮಾಡುತ್ತೆ ಈ ಒಂದು ಶಾಂಪೂ, ನಾವು ಹಾಕಿದ್ದಂತ ಶಾಂಪೂ. ಹಾಗಾಗಿ ಒಂದ್ಸರಿ ಈ ಮಾವು ಸ್ಪೆಷಲ್ ಜೊತೆಗೆ ನಾವು ಶಿಫಾರಸು ಮಾಡಿದ ಕೀಟನಾಶಕ ಮತ್ತೆ ಕೀಟನಾಶಕಗಳನ್ನ ಒಂದ್ಸರಿ, ಆಮೇಲೆ ಹೂವು ಆದ್ಮೇಲೆ ಈಗ ಸರ್ವೇ ಸಾಮಾನ್ಯವಾಗಿ ಯಾವ ರೈತರಿಗೂ ನಾವು ಇವನು ನೀರು ಸಹ ಸಿಂಪರಣೆ ಮಾಡಬೇಡಿ ಅಂತ ಹೇಳ್ತೀವಿ. ಹೂವು ನೀವು ತೋಟದಲ್ಲಿ ಅಥವಾ ಮರದಲ್ಲಿ ಹೂವು ಆಗಿದೆ ಅಂತಂದ್ರೆ ಆ ಸಂದರ್ಭದಲ್ಲಿ ಇವನ್ ನೀರನ್ನು ಸಹ ಸಿಂಪರಣೆ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಹೂವು ಆದ ಸಮಯದಲ್ಲಿ ಈ ಹೂವಿಂದ ಸಾಮಾನ್ಯವಾಗಿ ನಾವು ಪರಾಗಸ್ಪರ್ಶ ಅಂತ ಏನ್ ಹೇಳ್ತೀವಿ ಅಥವಾ ಪಾಲಿನೇಷನ್ ಏನ್ ಹೇಳ್ತೀವಿ, ಈ ಪಾಲಿನೇಷನ್ ಆಗೋದಕ್ಕೆ ಈ ಪರಾಗ ರೇಣು ಮತ್ತೆ ಹೂಗಳ ಮತ್ತೆ ಪರಾಗ ಸ್ಪರ್ಶ ಆಗೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಏನಾದ್ರು ಸಿಂಪರಣೆ ಮಾಡಿದ್ರೆ ತುಂಬಾ ನೀವು ಫೋರ್ಸ್ ಆಗಿ ತುಂಬಾ ಒತ್ತಡದಲ್ಲಿ ನೀವು ಸಿಂಪರಣೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಪರಾಗ ರೇಣು ಎಲ್ಲಾನು ಉದುರೋಗ್ತಕ್ಕಂಥದ್ದು ಅಥವಾ ಹೂವನ್ನು ಉದುರೋಗೋಗ್ತದ್ದು, ಹಾಗಾಗಿ ಕಾಯಿ ಕಚ್ಚೋದಿಲ್ಲ. ಹಾಗಾಗಿ ಒಂದು ನೀರನ್ನು ಸಹ ಸಿಂಪರಣೆ ಮಾಡಬೇಡಿ. ಇನ್ನು ಕೀಟನಾಶಕಗಳನ್ನು ಸಹ ಈ ಹೂವು ಆಗಿದ್ದ ಸಮಯದಲ್ಲಿ ನೀವು ಕಾಯಿ ಕಚ್ಚಿ ಸಣ್ಣ ಒಂದು ಕಾಳು ಗಾತ್ರ, ನಾವು ಮೆಣಸಿನ ಕಾಳು ಗಾತ್ರ ಆಗೋವರೆಗೂ ಅಥವಾ ಬಟಾಣಿ ಗಾತ್ರ ಆಗೋವರೆಗೂ ಯಾವುದೇ ಸಿಂಪರಣೆ ಮಾಡೋದು ಬೇಕಾಗಿಲ್ಲ. ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ಒಂದು ಕಾಯಿ ಕಚ್ಚೋ ಒಂದು ಪ್ರಮಾಣ ಕಡಿಮೆ ಆಗಿ ನಿಮ್ಗೆ ಇಳುವರಿ ಮೇಲೆ ಕುಂಠಿತ ಆಗುತ್ತೆ. ಹಾಗಾಗಿ ಆ ಹೂವಿಂದ ಕಾಯಿ ಕಚ್ಚುವ ಸಮಯದವರೆಗೂ ಅಥವಾ ಈಚೆ ಆಗೋವರೆಗೂ ನೀವು ಯಾವುದೇ ಒಂದು ಸಿಂಪರಣೆಯನ್ನ ತಗೋಬಾರದು ರೈತರು. ಇದೊಂದು ಮುಂಜಾಗೃತವಾಗಿ ಗಮನಿಸಬೇಕಾದಂತಹ ಅಂಶ. ತದನಂತರ ಹೂವು ಆದ್ಮೇಲೂ ಸಹ ಈ ಬೂದಿ ರೋಗ ಸರ್ವೇ ಸಾಮಾನ್ಯವಾಗಿ ಬರ್ತದೆ. ಈ ಬೂದಿ ರೋಗ ನಿಯಂತ್ರಣಕ್ಕಾಗಿ ನಮ್ಗೆ ಎಕ್ಸಾಕೊನಜೋಲ್ ಅಂತ ತಾವೆಲ್ಲ ಕೇಳಿರ್ತೀರಾ. ಆ ಎಕ್ಸಾಕೊನಜೋಲ್ ಅನ್ನೋ ಒಂದು ಏನು ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 2 ಮಿಲಿ, ಜೊತೆಗೆ ಇನ್ನ ನಿಮಗೆ ಈ ಮಾವು ಜಿಗಿ ಹುಳ ಇದೆ ಅಂತಂದ್ರೆ, ಅದು ಹೋಗಿಲ್ಲ ಅಂತಂದ್ರೆ ಅದಕ್ಕೆ ಲ್ಯಾಂಬ್ಡಾ ಸೈಲೋಥ್ರಿನ್ ಅಂತ ಒಂದು ಸಿಗ್ತದೆ, ಕರಾಟೆ ಅಂತ ಸರ್ವ ಕೇಳಿರ್ತೀರಾ. ಸೊ ಈ ಒಂದು ಲ್ಯಾಂಬ್ಡಾ ಸೈಲೋಥ್ರಿನ್ ಪ್ರತಿ ಲೀಟರ್ ನೀರಿಗೆ 1 ರಿಂದ 1.5 ml 1 ಮಿಲಿ ಹಾಕಿದ್ರೂ ಸಾಕು. ಇದನ್ನ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಸಿಂಪರಣೆ ಮಾಡಿದಾಗ ನಿಮ್ಗೆ ಬೂದಿ ರೋಗ ಮತ್ತೆ ಈ ಒಂದು ಇದನ್ನು ಸಹ ನಿಮ್ಗೆ ನಿಯಂತ್ರಣಕ್ಕೆ ಬರ್ತದೆ. ಅದು ಮೀರಿ ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ನಮ್ಗೆ ಈ ಚಿಬ್ಬು ರೋಗ ಅಂತ ಬರ್ತದೆ. ನಾವು ಫ್ಲೋರಲ್ ಬ್ಲೈಟ್ ಅಂತ ಹೇಳ್ತೀವಿ ಅಥವಾ ಚಿಬ್ಬು
ರೋಗನೂ ಸಹ ಬರ್ತಕ್ಕಂಥದ್ದು ಆಂಥ್ರಾಕ್ನೋಸ್ ಅಂತ. ಈ ಚಿಬ್ಬು ರೋಗ ಹೂವ ಎಲೆಗಳ ಅಂದ್ರೆ ಹೂವಿನ ರೆಂಬೆಗಳ ಮೇಲೆ ಕಪ್ಪು ಚುಕ್ಕೆ ತರ ಕಾಣ್ತಕ್ಕಂಥದ್ದು, ಎಲ್ಲ ಹೂವೆಲ್ಲ ಉದುರೋಗಂಥದ್ದು ಆಗ್ತಕ್ಕಂಥದ್ದು. ಸೊ ಆವಾಗ ಈ ಥರದ್ದು ಏನಾದ್ರು ಜಾಸ್ತಿ ಆದರೆ ನೀವು ಥಯೋಫೆನೆಟ್ ಮೀಥೈಲ್ ಅಂತ ಒಂದು ಶಿಲೀಂಧ್ರ ನಾಶಕ ಇದೆ, ಅದನ್ನ ಸಿಂಪಡಣೆ ಮಾಡಿಕೊಂಡ್ರೆ ಈ ಆಂಥ್ರಾಕ್ನೋಸ್ ಸಹ ನಾವು ನಿಯಂತ್ರಣ ಮಾಡ್ಬೋದು. ತದನಂತರ ಎರಡನೇ ಸಾರಿ ಈ ಮಾವು ಸ್ಪೆಷಲ್ ಲಘು ಪೋಷಕಾಂಶಗಳ ಮಿಶ್ರಣ ಏನಿದೆ, ಇದು ಬೋರಾನ್, ಜಿಂಕ್, ಮೆಗ್ನೀಷಿಯಂ, ಐರನ್ ಈ ಥರ ಎಲ್ಲ ಪೋಷಕಾಂಶಗಳಿಂದ ಕೂಡಿರ್ತಕ್ಕಂಥದ್ದು. ಇದನ್ನು ಎರಡನೇ ಸಾರಿ ನೀವು ಇನ್ನೇನು ಹೂವು ಆಗಿ ಈಚಾಗಿ ಸಣ್ಣ ಒಂದು ಬಟಾಣಿ ಗಾತ್ರ ಅಥವಾ ಬಟಾಣಿಗಿಂತ ಸ್ವಲ್ಪ ದಪ್ಪ ಗಾತ್ರ ಆದಾಗ ನೀವು ಒಂದು ಸಿಂಪರಣೆ, ನೆಕ್ಸ್ಟ್ ಮೂರನೇದು ನೀವು ಗೋಲಿ ಗಾತ್ರದಲ್ಲಿ, ನಾಲ್ಕನೇದು ನಿಂಬೆ ಗಾತ್ರದಲ್ಲಿ ಈ ಒಂದು ಲಘು ಪೋಷಕಾಂಶಗಳನ್ನು ಮಿಶ್ರಣವನ್ನು ನೀವು ಸಿಂಪರಣೆ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಯಿ ಏನು ಕ್ವಾಲಿಟಿ ಉತ್ತಮವಾದ ಗುಣಮಟ್ಟವಾದ ಫಸಲು, ಅದರಲ್ಲೂ ಕಾಯಿಗಳು ತುಂಬ ಶೈನಿಂಗ್ ಇರ್ತವೆ, ಮತ್ತೆ ಯೂನಿಫಾರ್ಮ್ ಆಗಿ ಸೈಜ್ ಬರ್ತವೆ, ಮತ್ತೆ ಹಣ್ಣಾದಾಗ ಒಂದೇ ಥರವಾಗಿ ನಿಮಗೆ ಕಲರ್ ಬರ್ತಕ್ಕಂಥದ್ದು ಅಥವಾ ಹಣ್ಣಾಗುವಂಥದ್ದು ಅನುಕೂಲ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನ ಮಾಡಬೇಕಾಗುತ್ತೆ. ಮತ್ತೆ ಜಿಗಿ ಹುಳ, ಬೇರೆ ಹಂತದಲ್ಲಿ ಬೇರೆ ಕೀಟ ರೋಗನೂ ಸಹ ಬರ್ತವೆ. ಇನ್ನು ಊಜಿ ಬರ್ತಕ್ಕಂಥದ್ದು ಸಹ ಕೇಳಿರ್ತೀರ. ಮಾವಿನ ಹಣ್ಣು ನೀವು ಕೊಯ್ದಾಗ ಸಣ್ಣ ಸಣ್ಣ ಹುಳ, ಬಿಳಿ ಹುಳ ಇರ್ತವೆ. ಅದು ಇನ್ನು ಮುಂದಿನ ದಿನಗಳಲ್ಲಿ ಅದು ನೀವು ಕಾಯಿ ಬಲಿಯೋ ಸಮಯದಲ್ಲಿ ನಾವು ಈ ಒಂದು ಇದೇನು ಮಾವಿನ ಒಂದು ಊಜಿ ಬಂದ್ಬಿಟ್ಟು ಮೊಟ್ಟೆ ಕಾಯಿ ಮೇಲೆ ಇಟ್ಟು ಆ ಮೊಟ್ಟೆ ಹುಳ ಆಗಿ ಆ ಹುಳ ಕಾಯಿಯಲ್ಲಿ ತಿರುಳನ್ನ ತಿಂದು ಇರ್ತಕ್ಕಂಥದ್ದು. ಸೊ ಅದು ಇನ್ನು ಮುಂದಿನ ದಿನಗಳಲ್ಲಿ ಬರೋದು ಇನ್ನು ಲೇಟ್. ಅದು ಆ ಸಮಯದಲ್ಲಿ ತಮಗೆ ಹೆಚ್ಚಿನ ಮಾಹಿತಿಯನ್ನ ನಾವು ನಮ್ಮ ಈ ಒಂದು ಮಾಧ್ಯಮದ ಮೂಲಕನೇ ನಾವು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಹಾಗಾಗಿ ಇವಾಗ ಏನು ಪ್ರಮುಖವಾಗಿ ರೈತರು ಈಗಾಗಲೇ ಎಲ್ಲ ಹೂವು ಆಗೋ ಸಮಯ ಇರೋದ್ರಿಂದ ಮುಂಜಾಗೃತವಾಗಿ ಏನು ಕ್ರಮ ಕೈಗೊಳ್ಬೇಕು, ಮತ್ತೆ ಹೂವು ಆದ್ಮೇಲೆನೂ ಸಹ ರೋಗ ಕೀಟ ಏನಿದ್ರೆ ಏನು ಕ್ರಮ ಕೈಗೊಳ್ಳಬೇಕನ್ನೋದ್ರ ಬಗ್ಗೆ ಇವಾಗ ಪ್ರಮುಖವಾಗಿ ನಾವು ಗಮನಿಸಿ ಅದನ್ನ ಕಾರ್ಯ ಮಾಡಬೇಕಾಗಿದೆ ಒಂದು ಕೆಲಸ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನ ಪಾಲನೆ ಮಾಡಿದ್ರೆ ಉತ್ತಮವಾದ ಮ್ಯಾಂಗೋ ಏನು ಮಾವು ಫಸಲನ್ನ ಪಡೆಯಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ.